ನಾನು ಮತ್ತು ಗುಂಡ ಈ ಒಂದು ಸಿನಿಮಾ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಲ್ಲಿ ಪ್ರಥಮವಾಗಿ ಬೆಳ್ಳಿ ಪರದೆಯಲ್ಲಿ ಸಿಕ್ಕಾಪಟ್ಟೆ ಹೈಪನ್ನ ಮಾಡಿತ್ತು. ಸೊ ನಾನು ಮತ್ತೆ ಗುಂಡ ಈ ಸಿನಿಮಾ ಫಸ್ಟ್ ಪಾರ್ಟ್ ರಿಲೀಸ್ ಆದಾಗ್ಲೇನೂ ಕೂಡ ಸಾಕಷ್ಟು ಹೈಪನ್ನ ಕ್ರಿಯೇಟ್ ಮಾಡಿ ಸಿನಿ ಪ್ರೇಕ್ಷಕರ ಮನಸ್ಸಲ್ಲಿ ಒಂದು ಹಚ್ಚೆಯನ್ನ ಹಾಕಿದ್ದಲ್ಲದೆ ಈಗ ಪಾರ್ಟ್ 2ಗೂ ಕೂಡ ಹೆಜ್ಜೆ ಇಟ್ಟಿದೆ. ಸೊ ಸ್ವತಃ ನಮ್ಮ ನಿರ್ದೇಶಕರು ಆಗಿರುವಂತಹ ರಘು ಹಾಸನ್ ಅವರು ಸೊ ಪಾರ್ಟ್ 1 ನಲ್ಲಿ ನಿರ್ಮಾಪಕರಾಗಿದ್ರು, ಇದರಲ್ಲಿ ನಿರ್ದೇಶಕರಾಗಿದ್ದಾರೆ. ಸೊ ಹೆಂಗಿತ್ತು ಅವರ ಅನುಭವ ಪಾರ್ಟ್ 2 ನಲ್ಲಿ ಡೈರೆಕ್ಷನ್ ಕಮ್ಮ ಅದ್ರ ಜೊತೆಗೆ ಪ್ರೊಡ್ಯೂಸರ್ ಯಾವ ರೀತಿ ಬ್ಯಾಲೆನ್ಸ್ ಮಾಡಿದ್ರು, ಸಿನಿಮಾದ ಔಟ್ಪುಟ್ ಹೆಂಗ್ ಬಂದಿದೆ. ಸೊ ಸೆಪ್ಟೆಂಬರ್ 5ಕ್ಕೆ ಈಗಾಗಲೇ ರಿಲೀಸ್ಗೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಸೊ ಇದರ ಒಂದಷ್ಟು ಅನುಭವನ ನಮ್ಮ ಬಾಸ್ ಟಿವಿ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಸ್ವತಃ ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ. ಸರ್ ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಕಂಗ್ರಾಚುಲೇಷನ್ ಸರ್. ನಿರ್ಮಾಪಕರಾಗಿನೂ ಕೂಡ ಕೆಲಸ ಮಾಡ್ತೀರಾ, ಅದ್ರ ಜೊತೆಗೆ ನಿರ್ದೇಶಕರಾಗಿನೂ ಕೂಡ ಕೆಲಸ ಮಾಡ್ತಿದ್ದೀರಾ. ಸೊ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಎರಡನ್ನೂ ಅಂತ? ಬ್ಯಾಲೆನ್ಸ್ ಮಾಡ್ಬೋದು, ಸ್ವಲ್ಪ ಟಫ್ ಅನಿಸುತ್ತೆ. ಯಾಕೆಂದರೆ ಒಂದು ಕಡೆ ಫೈನಾನ್ಷಿಯಲ್ನ ಹ್ಯಾಂಡಲ್ ಮಾಡಬೇಕು, ಒಂದು ಕಡೆ ಕ್ರಿಯೇಟಿವ್ ಫೈನಾನ್ಷಿಯಲ್ ಯಾವಾಗ ನಾವು ಹ್ಯಾಂಡಲ್ ಮಾಡೋಕ್ಕೆ ಹೋಗ್ತೀವಿ, ಕ್ರಿಯೇಟಿವ್ ಸ್ವಲ್ಪ ಡೆಡ್ ಆದಂಗೆ ಆಗಿಬಿಡುತ್ತೆ ಸ್ವಲ್ಪ. ಆವಾಗ ನಾವೇನಾದರೂ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಒಳ್ಳೆ ಸರ್ಟನ್ ಟೀಮ್ ಇಟ್ಕೊಂಡು ಮಾಡಿದರೆ ಎಲ್ಲವೂ ಈಸಿ ಆಗುತ್ತೆ. ಪಾರ್ಟ್ 1 ನಲ್ಲಿ ನೀವು ಪ್ರೊಡ್ಯೂಸರ್ ಆಗಿದ್ರಿ, ಪಾರ್ಟ್ 2ಗೆ ಡೈರೆಕ್ಟರ್ ಆಗಿದ್ದೀರಾ. ಸೊ ಒಂದ್ ಕಡೆ ಲೈಕ್ ಹೆಂಗಂತಂದ್ರೆ ಈ ಹಿಂದೆ ಬೇರೆ ಸಿನಿಮಾಗಳಲ್ಲೂ ಕೂಡ ನೀವು ನಿರ್ದೇಶಕರಾಗಿ ಕಾಣಿಸ್ಕೊಂಡಿದ್ರಿ ಕೂಡ. ಸೊ ಎಷ್ಟು ಚಾಲೆಂಜ್ ಅಂತ ಅನ್ನಿಸ್ತು ನಿರ್ಮಾಪಕರಾಗಿದ್ದಂಥವ್ರು ನಿರ್ದೇಶಕರಾಗಬೇಕು ಅಂತಂದ್ರೆ ಅದಕ್ಕೆ ಆದಂತಹ ಒಂದಷ್ಟು ತಯಾರಿ ಬೇಕಾಗಿರುತ್ತೆ. ಈಗ ಪಾರ್ಟ್ 1 ಏನಾಗಿತ್ತು, ಸ್ಟೋರಿ ಆಗಲಿ ಸ್ಕ್ರೀನ್ ಪ್ಲೇ ಆಗಲಿ ಎಲ್ಲ ಟೋಟಲ್ ನಾನೇ ಹ್ಯಾಂಡಲ್ ಮಾಡಿದ್ದು, ಕೂತಿದ್ದು. ಅದರಿಂದ ನನಗೆ ಒಂದು ಹೋಲ್ಡ್ ಇತ್ತು. ಇವಾಗ ಪಾರ್ಟ್ 2 ಮಾಡೋಕ್ಕೆ ಮುಂಚೆನೇ ಪಾರ್ಟ್ 1 ಮುಗಿದ ತಕ್ಷಣವೇ ನಾವು ಅದಕ್ಕೆ ಲೀಡ್ ನಾನೇ ಕೊಟ್ಕೊಂಡಿದ್ದೆ. ಕ್ಲೈಮ್ಯಾಕ್ಸ್ ಪೋರ್ಷನ್ಸು ಇದೆಲ್ಲ ಫಸ್ಟ್ ಪಾರ್ಟಲ್ಲಿ ನಾನೇ ಮಾಡಿದ್ದು. ಸೊ ಪಾರ್ಟ್ 2ನ ಮಾಡಬೇಕು ಅಂತ ಅಲ್ಲಿಂದ ಕತೆ ಎಣದ ಮೇಲೆ ಟೋಟಲ್ ಕತೆ ನಾನು ಎಣ್ದಿರೋದ್ರಿಂದ ಸೊ ಇದು ಯಾವುದೇ ನಿರ್ದೇಶಕರಿಗೆ ಕೊಟ್ಟರು ಅದು 100% ಸ್ಯಾಟಿಸ್ಫೈಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನೇ ಮಾಡಿದರೆ ಇದಕ್ಕೆ ಒಂದು ನ್ಯಾಯ ಒದಗಿಸ್ಬೋದು ಅಂತ ಹೇಳ್ಬಿಟ್ಟು ಸೊ ಮಾಡಿದ್ದೀನಿ ಡೈರೆಕ್ಷನ್. ಸಾಮಾನ್ಯವಾಗಿ ನಿರ್ದೇಶಕರಾದಂಥವ್ರು ಚಿಕ್ಕ ಮಕ್ಕಳಿಗಾಗಿರ್ಬೋದು ಅಥವಾ ದೊಡ್ಡ ಕಲಾವಿದರಿಗಾಗಿರ್ಬೋದು ಹಂಗೂ ಹಿಂಗೂ ಹೇಳ್ಕೊಟ್ಟು ನಾವು ಬ್ಯಾಲೆನ್ಸ್ ಮಾಡಿಬಿಡ್ಬೋದು. ಆದರೆ ಒಂದು ಮೂಕ ಪ್ರಾಣಿಯನ್ನ ಯೂಸ್ ಮಾಡಿಕೊಂಡು ನಾವು, ಅದು ಕೂಡ ಒಂದಲ್ಲ ಎರಡೆರಡು ನಾಯಿಗಳನ್ನ ಯೂಸ್ ಮಾಡ್ಕೊಂಡು ನಾವು ಸಿನಿಮಾ ತೆಗಿಬೇಕು ಅಂತಂದ್ರೆ ತುಂಬಾ ಟೆನ್ಷನ್ ಅನ್ನೋದು ಇದ್ದೇ ಇರುತ್ತೆ. ಯಾಕಂತಂದ್ರೆ ನಿಮ್ಮ ವರ್ಷನ್ ಔಟ್ಪುಟ್ಟೇ ಬೇರೆ ತರ ಬರಬೇಕಾಗುತ್ತೆ, ಅಲ್ಲಿ ಬೇರೆ ತರನೇ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಹೆಂಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್, 2 ಶ್ವಾನಗಳನ್ನ ಇಟ್ಕೊಂಡು ಮಾಡಿರುವಂತಹ ಒಂದು ಎಕ್ಸ್ಪೀರಿಯನ್ಸ್? 2 ಅಲ್ಲ 3, ಒಂದು ಪಪ್ಪಿನೂ ಬರುತ್ತೆ ಆ್ಯಕ್ಚುಲಿ. ನೀವು ಹೇಳ್ದಂಗೆ ಆ್ಯಕ್ಚುಲಿ ಎಷ್ಟೇ ಟ್ರೆಂಡ್ ಆಗಲಿ 100% ನಾವು ಮಾಡ್ಸೋಕ್ಕಾಗಲ್ಲ. ನಾವು ಇದೇ ಒಬ್ಬ ನಿರ್ದೇಶಕಕ್ಕೆ ಬೇಕಾಗಿರೋ ಚಾಣಕ್ಯತೆ ಅಂದ್ರೇ ಕಟ್ ಶಾರ್ಟ್ ಜಾಸ್ತಿ ತೆಗಿಬೇಕಾಗುತ್ತೆ. ಯಾವಾಗ ನಾವು ಈಗ ಒಂದೇ ಶಾರ್ಟಲ್ಲಿ ಮಾಸ್ಟರ್ ಶಾಟ್ ಅಂತ ಹೇಳ್ತೀವಲ್ಲ, ಮಾಸ್ಟರ್ ಶಾರ್ಟಲ್ಲಿ ನಾವು ಯಾವುದೂ ಅಚೀವ್ ಮಾಡೋಕ್ಕೆ ಆಗಲ್ಲ. ನಾನು ಆಲ್ಮೋಸ್ಟ್ ಕಟ್ ಶಾರ್ಟೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಡಾಗು ಕೂತ್ಕೊಂಡಾಗ ಮತ್ತು ನಿಂತ್ಕೊಂಡಾಗ, ಆಮೇಲೆ ಅದಕ್ಕೊಂದು ಕಾಷನ್ ಕೊಡಿಯೋ ಕರೆಕ್ಟಾಗಿ. ಕ್ಯಾಮ್ರಾ ಹತ್ರ ಒಂದು ಕರೆಕ್ಟಾಗಿ ಅವ್ನ ಕ್ಯಾಮ್ರಾ ರೈಟ್ ಸೈಡ್ ನೋಡಬೇಕು ಅಂದರೆ ರೈಟ್ ಸೈಡ್ ನಾನು ನಿಂತ್ಕೊಂಡು ಆ್ಯಕ್ಷನ್ ಹೇಳ್ಬಿಟ್ಟು ಕ್ಲಾಪ್ಸ್ ಹೊಡ್ತೀವಿ. ಕ್ಲಾಪ್ಸ್ ಹೊಡೆದ ತಕ್ಷಣ ಟಕ್ಕಂತ ಅಲ್ಲಿಗೆ ತಿರ್ಗೋಣ. ನನಗೆ ರೈಟ್ ಸೈಡ್ ಲುಕ್ ಬೇಕಾಗಿರುತ್ತೆ, ಅವನಿಗೆ ಕರೆಕ್ಟಾಗಿ ಕ್ಲಾಪ್ಸ್ ಹೊಡೆದ ತಕ್ಷಣ ಅಲ್ಲಿ ತಿರುಗ್ತಾನೆ. ಸೊ ಈ ಥರ ಪ್ರತಿಯೊಂದು ರಿಯಾಕ್ಷನ್ಸ್ನು, ಪ್ರತಿಯೊಂದು ಶಾರ್ಟ್ನು ಈ ಥರ ಕಟ್ ಶಾರ್ಟ್ ತೆಗೆದು ಅಚೀವ್ ಮಾಡಿರೋದು ನಾನು. ಈಗಾಗಲೇ ಸ್ಯಾಂಡಲ್ವುಡ್ ನಲ್ಲಿ ಆಗಿರ್ಬೋದು, ಪ್ಯಾನ್ ಇಂಡಿಯಾ ಸಿನಿಮಾ ರಂಗದಲ್ಲಿ ಆಗಿರ್ಬೋದು, ಶ್ವಾನಗಳನ್ನ ಇಟ್ಕೊಂಡು ಮಾಡಿರುವಂತಹ ಸಿನಿಮಾಗಳು ಸಿಕ್ಕಾಪಟ್ಟೆ ಸಕ್ಸಸ್ ಅನ್ನ ಕಂಡಿದೆ. ಎಕ್ಸಾಂಪಲ್ 777 ಚಾರ್ಲಿ ಆಗಿರ್ಬೋದು, ನಿಮ್ಮ ನಾನು ಮತ್ತು ಗುಂಡ ಆಗಿರ್ಬೋದು, ಇತ್ತೀಚೆಗಷ್ಟೇ ರಿಲೀಸ್ ಆಗಿರುವಂತಹ ಪಪ್ಪಿ ಸಿನಿಮಾ ಕೂಡ. ಸೊ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ನಮ್ಮ ಆಡಿಯನ್ಸ್ ಮೇಲೆ? ಯಾಕಂತಂದ್ರೆ ನೀವೊಂದು ವರ್ಷನ್ ಅನ್ನ ಇಟ್ಕೊಂಡು ಬಂದಿರ್ತೀರಾ, ಆದ್ರೂ ಕೂಡ ಪಾರ್ಟ್ 1 ಇಂದ ಕನೆಕ್ಷನ್ ಇರೋದ್ರಿಂದ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ? ನೀವು ಈಗ ಒಳ್ಳೆ ಕ್ವಶನ್ ಕೇಳಿದ್ರಿ. ಆ್ಯಕ್ಚುಲಿ 777 ಚಾರ್ಲಿ ಓಕೆ, ಅವರಿಂದ ಇನ್ನೂ ಈಗ ಅನಿಮಲ್ ಡಾಗ್ ಓರಿಯೆಂಟೆಡ್ ಮೂವಿಯ ನೋಡೋದಾಗಲಿ ಮತ್ತು ಆ ಕಡೆ ಕಾನ್ಸಂಟ್ರೇಟ್ ಮಾಡೋದಾಗಲಿ ಜನಗಳಲ್ಲಿ ಒಂದು ಜಾಸ್ತಿ ಆಯಿತು. ಸೊ ಅವ್ರಿಗಿಂತ ಮುಂಚೆ 1.5 ವರ್ಷ ಮುಂಚೆ ನಾವು ಆ್ಯಕ್ಚುಲಿ ರಿಲೀಸ್ ಮಾಡಿದ್ದು. ಅವರಲ್ಲಿ ಸ್ಟಾರ್ ಕ್ಯಾಸ್ಟ್ ಇತ್ತು, ದೊಡ್ಡ ಕ್ಯಾನ್ವಾಸ್ ಇತ್ತು, ಮತ್ತು ಪಬ್ಲಿಸಿಟಿ ಎಲ್ಲನೂ ಬಿಗ್ ಲೆವೆಲಲ್ಲಿ ತೊಗೊಂಡೋದ್ರು, ರೀಚ್ ಆಯಿತು. ನಮಗೆ ರೀಚ್ ಮಾಡೋಕ್ಕೆ ಆವಾಗ ಶಕ್ತಿ ಇರಲಿಲ್ಲ. ಬಟ್ ಈ ಮೂವಿಗಳೆಲ್ಲ ನೋಡಿದಾಗ ಏನು ಅನ್ನಿಸ್ತು ಅಂದರೆ, ನಾವು ಫಸ್ಟೇ ಅಚೀವ್ ಮಾಡಿದ್ದೋ ಇದನ್ನು, ನಾವು ಬೇರೆ ಥರನೇ ಯೋಚನೆ ಮಾಡಿದ್ದೀವಿ. ಅದಾದಮೇಲೆ ಬೇರೆ ಮೂವಿಗಳು ಇದೇ ಲೈನಲ್ಲಿ ಬರ್ತಾಯಿದೆ. ಒಳ್ಳೆ ವಿಷಯ ಅದು ಆ್ಯಕ್ಚುಲಿ. ಅದನ್ನು ನಾವು ಜಲಸಾಗಿ ಇದಾಗಿ ನಾವೇ ಫಸ್ಟ್ ಮಾಡಿದ್ದೀವಿ ಅನ್ನೋ ಥರ ತಗೊಳ್ಳಲ್ಲ. ಅದೊಂದು ದೊಡ್ಡ ಖುಷಿ ಆಯಿತು. ಆಮೇಲೆ ಏನಂದರೆ, ನೀವು ಯಾವುದೇ ಮನುಷ್ಯನ ಬೇಕಾದ್ರೂ ಜನ ಹೇಟ್ ಮಾಡ್ತಾರೆ, ಒಂದು ಅನಿಮಲ್ನ ಯಾರೂ ಹೇಟ್ ಮಾಡಲ್ಲ. ಎಲ್ಲರೂ ಮುದ್ದಿಸೋರೇ ಇರ್ತಾರೋ ಹೊರತು, ನೀವು ಸಿನಿಮಾ ನನ್ನ ಉದ್ದೇಶ ನನ್ನ ಸ್ಕ್ರೀನ್ ಮೇಲೆ ನೋಡಿದರೆ
ಆ ಅನಿಮಲ್ ಯಾವುದು ಆ ಡಾಗ್ ನೋಡ್ತಾ ಇರ್ತೀರ ಅದ್ರ ಮೇಲೆ ಪ್ರೀತಿ ಪ್ರತಿಯೊಬ್ಬ ಯಾರು ಬೈಯಲ್ಲ, ಯಾರು ಇದು ಮಾಡಲ್ಲ. ಈಗ ಒಬ್ಬ ಹೀರೋ ಇನ್ನೊಬ್ಬ ಹೀರೋ ಅಂದ್ಕೊಳ್ಳಿ, ಅವ್ರ ಫ್ಯಾನ್ ವಾರು ಇವ್ರ ಫ್ಯಾನ್ ವಾರು, ಒಬ್ರ ಮೇಲೆ ಒಬ್ರು ಹೊಟ್ಟೆ ಕಿಚ್ಚು ಏನೇನೋ ಮಾತಾಡ್ಕೋತಾರೆ. ಆ ಥರ ಕ್ಲೀಶೆಗಳು ಏನೂ ಇರಲ್ಲ. ಒಂದು ಅನಿಮಲ್ ಅಂದ ತಕ್ಷಣ ಅದೊಂದು ಮೂಕ ಪ್ರಾಣಿಯಪ್ಪ, ಅದು ಆ್ಯಕ್ಟ್ ಮಾಡಿದೆ ನೋಡಿಕೊಂಡು ತುಂಬ ಖುಷಿ ಪಟ್ಕೊಂಡು ಆರಾಮಾಗಿ ಹೋಗ್ತಾರೆ. ಆ ಥರದ್ದೊಂದು ಮನಸ್ಥಿತಿ ಇರುತ್ತೆ. ಅದು ನಾನು ಸೈಕಾಲಜಿಕಲಿ ಯೋಚನೆ ಮಾಡಿದ್ದದು. ಈಗ ಮನುಷ್ಯರು ಅಂದ ತಕ್ಷಣ ಅವರಲ್ಲಿ ಒಂದು ಹೇಟ್ ಮಾಡೋವಂಥ ಸ್ವಭಾವ ಇರುತ್ತೆ. ಅದೇ ಮನುಷ್ಯರು ಒಂದು ಪ್ರಾಣಿನ ಯಾರೂ ಹೇಟ್ ಮಾಡಲ್ಲ ಇಲ್ಲಿವರೆಗೂ. ಎಲ್ಲೋ ಚಿಕ್ಕ ಪುಟ್ಟೋ ಎಲ್ಲೋ 1% 0.5% ಇರ್ಬೋದು. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಇಷ್ಟಪಡ್ತಾರೆ. ನಾವು ಅದೇ ರೀತಿಯ ಒಂದು ಕಥೆನ ಎತ್ಕೊಂಡು ಮಾಡಿದರೆ ಅವ್ರಿಗಿನ್ನ ಚೆನ್ನಾಗಿ ರೀಚ್ ಆಗುತ್ತೆ. ಈ ಪಾರ್ಟ್ 2ನಲ್ಲಿ ಸೆಪ್ಟೆಂಬರ್ 5th ರಿಲೀಸ್ ಆಗುತ್ತಲ್ಲ ನೋಡಿ, ಪಾರ್ಟ್ 1ಗಿಂತನೂ ಇದು ಫಾರ್ ಬೆಟರು. ಕ್ವಾಲಿಟಿಯಲ್ಲಾಗಲಿ ಮತ್ತು ಪರ್ಫಾರ್ಮೆನ್ಸಲ್ಲಾಗಲಿ ಮತ್ತು ಲೊಕೇಶನ್ಸ್ ಆಗಲಿ ಪ್ರೊಡಕ್ಷನ್ ವ್ಯಾಲ್ಯೂ ಆಗಲಿ ಎಲ್ಲನೂ ಬೇರೆ ಥರದ್ದು ಕಟ್ಟಿದ್ದೀವಿ. ಇನ್ನೊಂದು ಸ್ಟೆಪ್ ಮೇಲೆ ಹೋಗಿದ್ದೀವಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಇನ್ನೊಂದು ವಿಶೇಷ ಏನಂತಂದ್ರೆ, ಸಾಮಾನ್ಯವಾಗಿ ನಾಯಿಗಳ ವಾಯ್ಸನ್ನ ನಾವು ಯಾವುದೋ ಒಂದು ಆಡಿಯೋ ಮಾಡ್ಕೊಳ್ತೀವಿ, ಇಲ್ಲ ಇತ್ತೀಚೆಗೆ AI ಬಂದಿದೆ ಅದ್ರ ಕಡೆಯಿಂದ ತಗೊಳ್ತೀವಿ. ಇನ್ನು ಏನಂತಂದ್ರೆ ಏನಾದ್ರೂ ಒಂದು ಟೆಕ್ನಿಕಲಿ ನಾವು ಆಟ ಆಡ್ತೀವಿ. ಬಟ್ ಇನ್ನೊಂದು ಸ್ಪೆಷಲ್ ಏನಂತಂದ್ರೆ, ಈ ಒಂದು ಸಿನಿಮಾದಲ್ಲಿ ಶ್ವಾನಗಳೇ ನಿಮ್ಮ ಆ ಒಂದು ಕ್ಯಾರೆಕ್ಟರ್ಗಳಿಗೆ ಸೊ ಡಬ್ಬಿಂಗ್ ಮಾಡಿರುವಂಥದ್ದು. ಸೊ ಡಬ್ಬಿಂಗ್ ಟೈಮಲ್ಲೆಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ರಿ ಅಂತ? ಇವಾಗ ಏನಂದರೆ ಆ್ಯಕ್ಟ್ ಮಾಡಿಸ್ಬೇಕಾದ್ರೆ ಅವು ಕೆಲವೊಂದು ಸೌಂಡ್ಗಳನ್ನ ಮಾಡ್ತಾ ಇದ್ದು, ನಾನು ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ. ಈಗ ಸ್ವಾಮಿ ಅಂತ ಇದ್ದಾರಲ್ಲ ಮರಿದೇವರು, ಅವ್ರಿಗೆ ಹೇಳ್ತಿದ್ದೆ ಇದೆಲ್ಲ ಈ ಮರ್ಮರಿಂಗ್ ಸೌಂಡ್ ಬೇಕು. ಅವ್ರಿಗೇನೋ ಒಂದು ನೋವಾಗ್ತಿದ್ರೆ ಅನ್ನುತ್ತೆ ಅದು. ಈ ಥರದ್ದೆಲ್ಲ ಒರಿಜಿನಲ್ಲು. ಆ ಡಾಗಿಗೆ ಈಗ ಬಂಟಿ ಅಂತ ಮಾಡಿದ್ದಾನಲ್ಲ, ಅವನದೊಂದು ಬಾಡಿ ಇರುತ್ತೆ. ಆ ಬಾಡಿಗೆ ಅಷ್ಟೇ ಸೌಂಡ್ ಬರೋದು, ಅದಕ್ಕಿಂತ ಜಾಸ್ತಿ ಬರಲ್ಲ. ಬೇರೆ ಡಾಗ್ದು ಹಾಕಿದರೆ ನಮಗೇನತ್ತೆ ನಾನ್ ಸಿಂಕ್ ಅನಿಸುತ್ತೆ, ಅದು ಸೂಟ್ ಆಗ್ತಾ ಇಲ್ವಲ್ಲ ಅನಿಸುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಓಕೆ ಒರಿಜಿನಲ್ ಡಾಗ್ನೇ ತೊಗೊಳ್ಳೋಣ, ಇಬ್ಬರನ್ನು ಕರೆಸಿ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿಸಿ ಅರ್ಧ ಗಂಟೆ ರೆಕಾರ್ಡು, ಅರ್ಧ ಗಂಟೆ ರೆಸ್ಟು ಕೊಟ್ಟು ಪ್ರತಿಯೊಂದು ಸಪ್ರೇಟ್ ಮಾಡಿ ರಾಜನ್ ಅಂತ ಇವರು ರಾಹುಲ್ ರಾಜನ್ ಅಂತ ಇಂಜಿನಿಯರು ಅವ್ರು ರೆಕಾರ್ಡ್ ಮಾಡಿಕೊಂಡ್ರು. ಪಕ್ಕ ಇವಾಗ ಏನಂದರೆ ನೋಡ್ತಿದ್ರೆ ನಿಮಗೆ ಆ್ಯಕ್ಚುಲಿ ಡಾಗ್ ಸೌಂಡ್ಗಳು ಏನಾಗುತ್ತೆ, ಈ ಬಾರ್ಕಿಂಗ್ ಎಲ್ಲ ದೊಡ್ಡ ಲ್ಯಾಬ್ರಡಾರ್ ಅಂದ್ಕೊಳ್ಳಿ, ಬೇರೆ ಡಾಗ್ದು ಹಾಕ್ಬಿಡ್ತಾರೆ ವಾಯ್ಸು ಟಕ್ ಅಂತ. ಅದು ಅಲ್ಲಿ ನೋಡ್ತಿದ್ರೆ ಬೇರೆ ಥರ ಕಾಣಿಸ್ತಾ ಇರುತ್ತೆ, ಅದಕ್ಕೆ ಸೂಟೇ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ನಾನು ಇಲ್ಲ, ಮನುಷ್ಯರು ಹೆಂಗೆ ಡಬ್ ಮಾಡ್ತಾರೆ ಅದೇ ಥರ ಮಾಡ್ಸೋಣ, ಇದೊಂದು ಪ್ರಯತ್ನ ಅಂತ ಹೇಳ್ಬಿಟ್ಟು ಈ ಪ್ರಯತ್ನ ಮಾಡಿದ್ರೆ ಸಕ್ಸಸ್ ಆಯಿತು. ಇತ್ತೀಚೆಗೆ ಏನಿದ್ರು ಟೆಕ್ನಾಲಜಿ ಬೆಳೀತಾ ಇದೆ, ಎಲ್ಲರೂ ಕಮರ್ಷಿಯಲ್ ಎಲಿಮೆಂಟ್ಸ್ ಇರುವಂಥ ಸಿನಿಮಾ ಆಗಿರ್ಬೋದು, ಅಥವಾ ಡಿಫ್ರೆಂಟ್ ಕೈಂಡ್ ಆಫ್ ಕಥೆಗಳನ್ನು ಆರಿಸ್ಕೊಂಡು ಸಿನಿಮಾಗಳನ್ನು, ಯಾಕಂತಂದರೆ ಟೆಕ್ನಿಕಲಿ ಇತ್ತೀಚೆಗೆ ಏನೇ ಆದರೂ ಕೂಡ ಸಿನಿ ಪ್ರೇಕ್ಷಕರು ಥಿಯೇಟರ್ಗಳಲ್ಲೇ ಕಮೆಂಟ್ ಮಾಡಿಬಿಡ್ತಾರೆ. ಸೊ ಇಂಥ ಒಂದು ಟೆಕ್ನಿಕಲ್ ಇರುವಂತಹ ಒಂದು ಜಾಯ್ಮಂದಲ್ಲಿರುವಂಥ ನಾವುಗಳು ಈ ಒಂದು ಕಥೆಯನ್ನು ಸಿನಿ ಪ್ರೇಕ್ಷಕರು ಹೆಂಗೆ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನುವಂತಹ ಭಯ ಆಗಿರ್ಬೋದು ಅಥವಾ ಗೊಂದಲ ಆಗಿರ್ಬೋದು ಅಂತ ಏನಾದರೂ ಇದೆಯಾ? ಆ್ಯಂಡ್ ಇನ್ನೊಂದು ಕ್ವಶನ್ ಏನಂತಂದರೆ, ಈ ಒಂದು ಕತೆಗೆ ನೀವೇನು ಕೈ ಹಾಕಿದ್ರಿ ಇಂಥ ಒಂದು ಸಿಚುವೇಶನಲ್ಲಿ ಅಂತ? ನೀವು ಏನೇ ಟೆಕ್ನಾಲಜಿ ಏನೇ ಬೆಳೀಲಿ, ಭಾವನೆನಂತೂ ಚೇಂಜ್ ಮಾಡೋಕ್ಕಾಗಲ್ವ. ಈಗ ಅಪ್ಪ ಅಮ್ಮ ಆ ಎಮೋಷನ್ನೇ ಬೇರೆ. ಅದೇ ಥರ ಈ ಭಾವನೆ ಮೇಲೇ ಮಾಡಿರೋದು. ನಿಮ್ಗೆ ಯಾವ ಟೆಕ್ನಾಲಜಿ ಎಲ್ಲಿಂದ ಏನೇ ಬರಲಿ, ಭಾವನೆ ಮುಂದೆ ಯಾವುದೂ ಇಲ್ಲ ಸರ್. ಈ ಭಾವನೆ ಇಟ್ಕೊಂಡೆ ನಾನು ಸಿನಿಮಾ ಮಾಡಿರೋದು. ಈ ಭಾವನೆನೇ ನಮ್ಮನ್ನು ಗೆಲ್ಲಿಸುತ್ತೆ, ಈ ಎಮೋಷನಲ್ಲೇ ನಮ್ಮ ಸಿನಿಮಾನ ಗೆಲ್ಲಿಸುತ್ತೆ 100%. ನಾನು ಇವತ್ತು ಮಾತು ಕೊಟ್ಟಿರ್ತೀನಿ ನೋಡಿ, ಪ್ರತಿಯೊಬ್ಬರು ಭಾವುಕರಾಗಿ ಒಂದು ಒಳ್ಳೆ ಮಾತು ಹೇಳ್ದಲೇ ಹೋದರೆ ಕೇಳಿ ಥಿಯೇಟ್ರಿಂದ, ಅಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊತೀನಿ. ಅಲ್ಟಿಮೇಟ್ಲಿ ಏನಂದರೆ ಎಲ್ಲ ಟೆಕ್ನಾಲಜಿ ಎಲ್ಲದು ಕ್ಷಣಿಕ ಸರ್, ಇದೆಲ್ಲ ಅಷ್ಟೇ. ಯಾವತ್ತೂ ಉಳ್ಕೊಳ್ಳೋದು ನಮ್ಮ ರಿಯಲ್ ಫೀಲಿಂಗ್ಸ್ ಅಂತ ಇದೆಯಲ್ಲ, ಹಾರ್ಟಿಂದ ಏನು ಬರುತ್ತೆ ಅದು ಮಾತ್ರನೇ ಸತ್ಯ. ಆ ಸತ್ಯನ ಇಟ್ಕೊಂಡೆ ಈ ಸಿನಿಮಾ ಮಾಡಿದ್ರು ಸರ್. ಈಗೇನಿದ್ರು ಗೌರಿ ಗಣೇಶ ಹಬ್ಬ ಇನ್ನೇನು ಕೆಲವೇ ದಿನಗಳಲ್ಲಿದೆ. ಸೊ ಗೌರಿ ಗಣೇಶನ್ನ ಮನೆ ಕರ್ಕೊಂಡ್ಬರುವಂಥದ್ದು ವಾಡಿಕೆ. ನೀವು ನೋಡಿದ್ರೆ ಅವರ ಅಪ್ಪ ಶಿವನ್ನೇ ಕರ್ಕೊಂಡ್ಬಂದಿದ್ದೀರಾ ನಿಮ್ಮ ಸಿನಿಮಾದ ಹಾಡಿನ ಮೂಲಕ. ಸೊ ಈ ಒಂದು ಹಾಡು ಈಗಷ್ಟೇ ನಾನು ಕೂಡ ಕೇಳಿದೆ, ನಮ್ಮ ನಾಗೇಂದ್ರ ಪ್ರಸಾದ್ ಅವರ ಒಂದು ಸಾಹಿತ್ಯದಲ್ಲಿ, ಹಾಗೇನೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂಥದ್ದು. ಎಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಆ್ಯಂಡ್ ಎಷ್ಟು ಇಷ್ಟ ಆಗಬಹುದು ಜನಕ್ಕೆ ಅಂತ? ಈ ಸಾಂಗ್ ಸಿಚುವೇಶನ್ ತುಂಬ ಆ್ಯಕ್ಚುಲಿ ಕ್ರಿಟಿಕಲ್ ಆಗಿತ್ತು ನಮಗೆ. ಅವ್ರಿಗೆ ಬರೆಯೋರಿಗೆ ಮೇಜರ್ಲಿ ಇದ್ದಿದ್ದು. ಕಂಪೋಸ್ RP ಪಟ್ನಾಯಕ್ ಸರ್ ಮಾಡಿಬಿಟ್ರು. ಆಮೇಲೆ ಇವ್ರ ಹತ್ರ ಕೊಟ್ಟೆ, ನಾಗೇಂದ್ರ ಪ್ರಸಾದ್ ಸರ್ ಹತ್ರ. ಅವ್ರು ಕೇಳಿದರು, ಇಲ್ಲ ಡಿವೋಷನಲ್ ಸಾಂಗ್ ಮಾಡಿಬಿಡೋಣ ಫುಲ್ ಫ್ಲೆಡ್ಜಲ್ಲಿ, ಇಲ್ಲ ಮೂವಿ ಸಾಂಗ್ ಮಾಡೋಣ, ಎರಡರೊಳಗೊಂದು ಮಾಡೋಣ ಅಂದರು. ಇಲ್ಲ ಗುರುಜಿ, ಒಂದು ಆಶೀರ್ವಾದ ಬೇಕು ಕ್ಯಾರೆಕ್ಟರ್ಗಳಿಗೆ. ಏನು ಕ್ಯಾರೆಕ್ಟರ್ ಇದೆ, ಒಂದು 2-3 ಕ್ಯಾರೆಕ್ಟರು, ಅದಕ್ಕೆ ದೇವ್ರದ್ದೊಂದು ಆಶೀರ್ವಾದ ಬೇಕು. ಅದ್ರ ಜೊತೆಗೆ ಈ ಕಥೆನೂ ಕನ್ವೆ ಆಗಬೇಕು, ಈ ಥರನೇ ಬೇಕು ಅಂದೆ. ಓಕೆ,
ಟೈಮ್ ತೊಗೊಂಡ್ರು, ಒಂದು 15 ದಿವಸ ಟೈಮ್ ತೊಗೊಂಡು 2 ಲೈನ್ ಫಸ್ಟ್ ಕಳಿಸಿದ್ರು. ಅಲ್ಲೇ ಫಿದಾಗ್ಬಿಟ್ಟು ಮತ್ತೆ ನೀಟಾಗಿ ಸೆಟ್ ಆಯಿತು. ಆಮೇಲೆ ಗಣೇಶ ಬರೋಕ್ಕೆ ಮುಂಚೆ, ಈಗ ಗಣೇಶನ ಸೀನಿಯರ್ ಯಾರು? ಅವ್ರ ಅಪ್ಪನ. ಅದಕ್ಕೆ ಅವ್ರ ಅಪ್ಪನ ತಂದು ಬಿಟ್ಟಿದ್ದೀವಿ. ಬ್ಲೆಸ್ಸಿಂಗ್ಸ್ ಆಗುತ್ತೆ, ಗಣೇಶಂದು ಬ್ಲೆಸ್ಸಿಂಗ್ಸ್ ಆಗುತ್ತೆ, ಮತ್ತು ಶಿವಂದು ಬ್ಲೆಸ್ಸಿಂಗ್ಸ್ ಆಗುತ್ತೆ, ಮತ್ತು ಕರ್ನಾಟಕ ಜನದ ಎಲ್ಲ ಬ್ಲೆಸ್ಸಿಂಗ್ಸ್ ನಮಗೆ ಸಿಗುತ್ತೆ ಅಂತ ಈ ಸಲ ತುಂಬ ಒಪ್ಪಿಟ್ಕೊಂಡಿದ್ದೀವಿ. ನಿಮ್ಮ ಮನೆಯವ್ರು ಏನಂದ್ರು ಸರ್ ಸಿನಿಮಾ ನೋಡಿ? ನಮ್ಮ ಮನೆಯವ್ರು ಯಾರೂ ನೋಡಿಲ್ಲ ಇನ್ನು. ನಿನ್ನೆ ಸೆನ್ಸಾರ್ ಅವ್ರು ನೋಡಿದರು. ಅವ್ರು ಒಂದೇ ಒಂದು ಮಾತು ಹೇಳಿದರು ಅಷ್ಟೇ, ಇಟ್ಸ್ ಎ ಕ್ಲೀನ್ ಮೂವಿ ಅಂದರು. ಇಟ್ಸ್ ಎ ವೆರಿ ಕ್ಲೀನ್ ಮೂವಿ. ಒಂದೇ ಒಂದು ಕಟ್ಸ್ಕೊಟ್ಟಿಲ್ಲ, ಯು ಎ ಕೊಟ್ಟಿದ್ದಾರೆ. ಅದು ಹೇಳ್ಬೇಕೋ ಹೇಳ್ಬಾರ್ದೋ ಗೊತ್ತಿಲ್ಲ. ಓನ್ಲಿ 3 ಡೈಲಾಗ್ಸು ಚಿಕ್ಕದು, ಅದನ್ನು ಮ್ಯೂಟ್ ಮಾಡಿ ತೊಗೊಳ್ಳಿ. ಇವಾಗ ಇತ್ತೀಚೆಗೆ ಯೂತ್ ಸರ್ಟಿಫಿಕೇಟ್ ತೊಗೊಂಡಿರೋ ಮೂವಿಗಳೇ ಇಲ್ಲ, ಅಷ್ಟು ನೀಟಾಗಿದೆ ಅಂತ ಹೇಳಿದರು. ನಾನು ಮತ್ತೆ ಅದು ಸ್ವಲ್ಪ ಕಾಮಿಡಿ ಪಂಚಿಂಗ್ಸ್ ಅಷ್ಟೇ ಇದ್ದಿದ್ದು. ಸರ್ ಬೇಡ ಸರ್, ಪರವಾಗಿಲ್ಲ ಕೊಡಿ ಅಂದೆ. ಇಟ್ಸ್ ಎ ಕ್ಲೀನ್ ಮೂವಿ, ವೆರಿ ಗುಡ್ ಅಂತ ಹೇಳಿದರು. ಅಷ್ಟು ಅಪ್ರಿಷಿಯೇಷನ್ ಸಿಗ್ತಲ್ಲ, ಅಷ್ಟೇ ಸಾಕು. ಅವರು ಸಾವಿರಾರು ಸಿನಿಮಾಗಳು ನೋಡ್ತಾ ಇರ್ತಾರೆ ಅಲ್ವಾ. ಫೈನಲಿ ಕನ್ನಡ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಸೆಪ್ಟೆಂಬರ್ 5ಕ್ಕೆ ಬರ್ತಾ ಇದ್ದೀರಾ. ಸೊ ಒಂದು ಕಡೆ ಎಷ್ಟೇ ಹೊಸ ಸಿನಿಮಾಗಳಾಗಿರ್ಬೋದು, ಎಷ್ಟೇ ಪಾರ್ಟ್ ಮಾಡಿದ್ರೂ ಕೂಡ ಫಸ್ಟ್ ಶೋ ಅನ್ನೋದಾಗಿರ್ಬೋದು, ಜನರ ಮೌತ್ ಟಾಕ್ ಆಗಿರ್ಬೋದು, ಅದು ಬರೋ ತನಕನೂ ಕೂಡ ನಮ್ಮಲ್ಲಿ ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ. ಜನ ಹೆಂಗೆ ಹ್ಯಾಕ್ಸೆಪ್ಟ್ ಮಾಡ್ತಾರೆ, ಹೆಂಗೆ ತಗೊಳ್ತಾರೆ ಅನ್ನೋವಂಥದ್ದು. ಸೊ ಏನು ಹೇಳ್ತೀರಾ ಅಂತ? ಈಗೇನೆಂದರೆ ಫಸ್ಟ್ ಪಾರ್ಟು ಕೂಡ ನಮಗೆ ಆಶೀರ್ವಾದ ಮಾಡಿದ್ರು ಅವರು. 30 days ರನ್ ಆಯಿತು ಥಿಯೇಟ್ರಲ್ಲಿ. ನಾನು ಹೇಳಿದ್ನಲ್ಲ ನಿಮಗೆ, ಥಿಯೇಟ್ರಲ್ಲಿ ನಮಗೆ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಆವಾಗ. ಆ ಥರ ಸಿಚುವೇಶನ್ಸ್ ಇತ್ತು. ಆಮೇಲೆ ಟಿ ವಿಯಲ್ಲಿ ತುಂಬ ದೊಡ್ಡ ಆಡಿಯನ್ಸ್ ನೋಡಿದ್ದಾರೆ. ಮತ್ತು ಹಿಂದಿ ಡಿಜಿಟಲ್ ತುಂಬ ಚೆನ್ನಾಗಿದೆ. ತೆಲುಗು ಆಹಾದವರು ತೊಗೊಂಡು ಡಬ್ ಮಾಡಿ ಹಾಕ್ಕೊಂಡಿದ್ದಾರೆ ಫಸ್ಟ್ ಪಾರ್ಟು. ಇದರಿಂದ ನಮಗೆ ಆಡಿಯನ್ಸ್ ಸಂಖ್ಯೆ ಜಾಸ್ತಿ ಇದೆ. ನನಗಿದ್ದಿದ್ದು ಒಂದೇ, ಅದಕ್ಕಿಂತ ತುಂಬ ಇನ್ನೂ ಚೆನ್ನಾಗಿ ಮಾಡ್ಬೇಕು ಸಿನಿಮಾನ. ಅದನ್ನು ಮಾಡಿದ್ದೀನಿ ಅನಿಸುತ್ತೆ. 100% ಫಸ್ಟ್ ಯಾರು ನೋಡ್ತಾರೆ ಅವರು ಆ ಡಿಸಪಾಯಿಂಟಿಂದ ಹೋಗಲ್ಲ. ಚೆನ್ನಾಗಿ ನಗ್ತಾರೆ, ಅದೇ ಥರ ಅಳ್ತಾರೆ, ಎಮೋಷನಲ್ಲು. ಒಂದು ಬುತ್ತಿನೇ ಕಟ್ಕೊಂಡು ಹೋಗ್ತಾರೆ ಥಿಯೇಟ್ರಿಂದ, ಒಂದು ಎಮೋಷನಲ್ ಬುತ್ತಿ. ಅಳು ನಗು ಎಲ್ಲನೂ ಸೇರಿಸ್ಕೊಂಡು. ಆಮೇಲೆ ಆಫ್ಟರ್ ಲಾಂಗ್ ಟೈಮ್ ಅಂದ್ಕೊಳ್ಳಿ ನೀವು, ಫ್ಯಾಮಿಲಿ ಸಮೇತ ಕೂತ್ಕೊಂಡು, ಈಗ ಯಜಮಾನ ಈ ಥರ ಎಲ್ಲ ಸಿನಿಮಾ ಫೀಲ್ ಗುಡ್ ಮೂವಿ ಬರ್ತಿದಲ್ಲ, ಆ ಥರದ್ದೊಂದು ಕ್ಯಾಟಗರಿ ಆಗುತ್ತೆ ಇದು ಸಿನಿಮಾ. ಕನ್ನಡ ಆಡಿಯನ್ಸ್ಗೆ ಏನು ಹೇಳ್ತೀರಾ ಅಂತ? ಕನ್ನಡ ಆಡಿಯನ್ಸ್ಗೆ ಹೇಳೋದು, ಈಗ ನೋಡಿ ಸೂಪ್ರಮ್ಸು ಗೆಲ್ಲಿಸಿದ್ದಾರೆ, ಹೊಸಬ್ರು ಸಿನಿಮಾ. ಮತ್ತು ಹೀರೋಗಳದ್ದು ಸ್ಟಾರ್ಗಳದ್ದು ಗೆಲ್ಲಿಸ್ತಾ ಇದ್ದಾರೆ. ಯಾವುದೇ ಒಳ್ಳೆ ಕತೆ ಬರಲಿ ಅದಕ್ಕೆ ಪ್ರೋತ್ಸಾಹ ಮಾಡಿ, ಥಿಯೇಟ್ರಿಗೆ ಬನ್ನಿ, ನೋಡ್ತೀರಾ 100%. ಅದು ಪ್ರೂವ್ ಆಗಿದೆ ಇವಾಗ. ನಮ್ಮ ಸಿನಿಮಾನೂ ಅದೇ ಥರ ನೋಡಿ. ಆಮೇಲೆ ಕನ್ನಡ ಬಂದು ನಿಮಗೆ 8 ಜ್ಞಾನಪೀಠ ಪ್ರಶಸ್ತಿ ತೊಗೊಂಡಿರೋ ಲಿಟ್ರೇಚರ್ ಅಷ್ಟು ಸ್ಟ್ರಾಂಗ್ ಇರೋರು ನಾವು. ಇದೊಂದು ಫೀಲ್ಡಲ್ಲಿ ಮಾತ್ರ ಆ್ಯಕ್ಚುಲಿ ನಾವು ಹಿಂದೆ ಉಳಿದಿದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಇವಾಗ ಅದಿಲ್ಲ. ನೆಕ್ಸ್ಟ್ ಜನ್ರೇಷನ್ನು ತುಂಬ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ. ನೀವು ಬನ್ನಿ, ಫ್ಯಾಮಿಲಿ ಸಮೇತ ಸಿನಿಮಾನ ನೋಡಿ. ಎಲ್ಲರಿಗೂ ಕನ್ನಡಿಗರು ಆಶೀರ್ವಾದ ಮಾಡಿ. ಈಗ ತಾನೇ ಹೇಳ್ತಾ ಇದ್ರಿ ಕನ್ನಡದ ಬಗ್ಗೆ. ಸೊ ಸೂಫ್ರಮ್ ಬಗ್ಗೆನೂ ಕೂಡ ಹೇಳ್ತಾ ಇದ್ರಿ. ಅದ್ರ ಹಿಂದೆ ಕಾಂತಾರನೂ ಕೂಡ ಫಸ್ಟ್ ಕನ್ನಡದಲ್ಲಿ ರಿಲೀಸ್ ಆಗಿ ಅದಾದ ನಂತರ ಪರಭಾಷೆಗಳಲ್ಲಿ ಡಬ್ ಆಯ್ತು. ಸೊ ನಿಮ್ಮ ಸಿನಿಮಾ ಪ್ಲಾನ್ಸ್ ಆ ಥರ ಏನಾದ್ರು ಇದೆಯಾ? ಯಾಕಂತಂದ್ರೆ ಈಗಾಗಲೇ ತೆಲುಗು ಆಗಿರ್ಬೋದು, ಹಿಂದಿಯಲ್ಲಿ ಡಿಜಿಟಲ್ ರೈಟ್ಸ್ ಎಲ್ಲ ತಗೊಂಡಿದೆ. ಸೊ ಚೆನ್ನಾಗಿ ಬರುತ್ತೆ ಅನ್ನೋಂಥ ಭರವಸೆ ಇದೆ. ಅಂಡ್ ಅದ್ರ ಜೊತೆಗೆ ನಿಮ್ಮ ಹಾರ್ಡ್ ವರ್ಕು, ಎಫರ್ಟು ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಅನ್ಸುತ್ತೆ, ಬಿಕಾಸ್ ಔಟ್ಪುಟ್ ನೋಡಿದಾಗ. ಸೊ ಫಸ್ಟ್ ಕನ್ನಡದಲ್ಲಿ ರಿಲೀಸ್ ಆಗ್ಬಿಟ್ಟು ಅದಾದ ನಂತರ ತೆಲುಗು ಭಾಷೆಯಲ್ಲಾಗಿರ್ಬೋದು, ಹಿಂದಿಯಲ್ಲಾಗಿರ್ಬೋದು, ತಮಿಳ್ ಭಾಷೆಗೆ ಏನಾದ್ರು ಡಬ್ ಮಾಡಿ ರಿಲೀಸ್ ಮಾಡುವಂತಹ ಪ್ಲಾನ್ಸ್ ಏನಾದ್ರು ಇದೆಯಾ ಅಂತ? ಹೌದು ಇದೆ. ನಮ್ಮದು ಇವಾಗ ಆ್ಯಕ್ಚುಲಿ ಕನ್ನಡದಲ್ಲಿ ಮಾಡಿ, ಇಲ್ಲಿ ಯಾವ ಥರ ರಿವ್ಯೂಸ್ ಬರುತ್ತೆ ನೋಡಿಕೊಂಡು, ಪಾಸಿಟಿವ್ ಬಂದರೆ ಥಿಯೇಟ್ರಿಕಲ್ಲಿ ಮಾಡ್ತೀವಿ. ಅದು ಏನಾರು ಮಿಕ್ಸಲ್ಲಿ ಆವ್ರೇಜಾಗಿ ಬಂದರೆ, ಇರೋದು ಓಪನ್ ಆಗಿ ಮಾತಾಡ್ಕೋಬೇಕು ನಾವೇನಿದ್ರು. ಆವ್ರೇಜಾಗಿ ಬಂದರೆ ನಾವು ಡಬ್ ಮಾಡಿ ಈಗ ಪ್ರೈಮ್ ಆರ್ OTT ಪ್ಲ್ಯಾಟ್ಫಾರ್ಮ್ಗೆ ಹೋಗೋಣ ಅಂತಿದ್ವಿ. ಬಟ್ ಓವರಾಲ್ ಎಲ್ಲ ಲ್ಯಾಂಗ್ವೇಜು ಮಾಡ್ತೀವಿ, ಡಬ್ ಮಾಡಿ OTTಗಾದರೂ ಬಿಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಮುಂಚಿತವಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಒಳ್ಳೆದಾಗ್ಲಿ. ನಾನು ಮತ್ತೆ ಗುಂಡ ಈ ಒಂದು ಸಿನಿಮಾ, ಮತ್ತಷ್ಟು ಸಿನಿಮಾಗಳು ನಿಮ್ಮ ಬತ್ತಳಿಕೆಯಲ್ಲಿ ಬರಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದಾಗಿತ್ತು ನಿರ್ಮಾಪಕರಾಗೂ ನಿರ್ದೇಶಕರಾಗಿರುವಂತಹ ರಘು ಹಾಸನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.